ನಮಸ್ಕಾರ. ಒಳನೋಟಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಕಾಶ್ಮೀರದಲ್ಲಿ ಮೇಘಸ್ಫೋಟ, ಜಲಪ್ರಳಯದ ಕಟ್ಟೆಚ್ಚರ, ಗುಡ್ಡ ಬಿರಿದ ಲೈವ್ ದೃಶ್ಯ, ಘನಘೋರ ಪ್ರವಾಹ, ಹಳ್ಳಿಗಳೇ ಜಲಸಮಾಧಿ, 4 ಲಕ್ಷ ಜನ ಸಂಕಷ್ಟದಲ್ಲಿ, ಹಲವು ಸಾವು, ನೂರಾರು ಜನ ನಾಪತ್ತೆ. ಮೊದಲ ಬಾರಿ ಕರಗಿದ ಶಿವಲಿಂಗ, ಅಮರನಾಥದಲ್ಲಿ ಮಹಾಪತ್ತು, ಹಿಮಾಲಯದಲ್ಲಿ ಮೇಘಸ್ಫೋಟ. ನೋಡೋಣ ಈ ಹೊತ್ತಿನ ಒಳನೋಟದಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಬೆಚ್ಚಿ ಬೀಳಿಸೋ ಮೇಘಸ್ಫೋಟ, ಆಕಾಶವೇ ಕಳಚಿ ಬಿದ್ದಂತಹ ರಣರಣ ಮಳೆ, ಘನಘೋರ ವರ್ಷಧಾರಿಗೆ ಪರ್ವತಕ್ಕೆ ಪರ್ವತವೇ ಕುಸಿದು ಬೀಳೋ ಭಯಂಕರ ದೃಶ್ಯ, ಪರ್ವತಕ್ಕೆ ಪರ್ವತವೇ ಕೊಚ್ಚಿ ಬರೋ ಲೈವ್ ದೃಶ್ಯಗಳು. ದಿಢೀರ್ ಪ್ರವಾಹಕ್ಕೆ ನೂರಾರು ಹಳ್ಳಿಗಳೇ ಜಲಾವೃತ, ಹಲವರು ಸಾವು, ಹಲವರು ನಾಪತ್ತೆ. ಅಸ್ಸಾಂ, ಅರುಣಾಚಲ ಪ್ರದೇಶ, ಉತ್ತರಾಖಂಡದಲ್ಲೂ ಅಲ್ಲೋಲ ಕಲ್ಲೋಲ. ಕಾಶ್ಮೀರದಲ್ಲಿ ಮೇಘಸ್ಫೋಟ, ಜಲಪ್ರಳಯದ ಕಟ್ಟೆಚ್ಚರ, ಗುಡ್ಡ ಬಿರಿದ ಲೈವ್ ದೃಶ್ಯ, ಘನಘೋರ ಪ್ರವಾಹ, ಹಳ್ಳಿಗಳೇ ಜಲಸಮಾಧಿ, 4,000 ಜನ ಸಂಕಷ್ಟದಲ್ಲಿ, 20 ಸಾವು, ಹಲವರು ಜನ ನಾಪತ್ತೆ. ಮೊದಲ ಬಾರಿ ಕರಗಿದ ಶಿವಲಿಂಗ, ಅಮರನಾಥದಲ್ಲಿ ಮಹಾ ಆಪತ್ತು. ಕಾಶ್ಮೀರದಲ್ಲಿ ರಣಭೀಕರ ಮೇಘಸ್ಫೋಟ, ಹಿಮಾಲಯದ ತಪ್ಪಲಲ್ಲಿ ಘನಘೋರ ಪ್ರವಾಹ, ಆಕಾಶವೇ ಕಳಚಿ ಬಿದ್ದಂತಹ ರಣರಣ ಮಳೆ, ಘನಘೋರ ವರ್ಷಧಾರಿಗೆ ಪರ್ವತಕ್ಕೆ ಪರ್ವತವೇ ಕುಸಿದು ಬೀಳೋ ಭಯಂಕರ ದೃಶ್ಯ. ಜಮ್ಮು ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ, ಹಳ್ಳಿಗೆ ಹಳ್ಳಿಯೇ ಸಂಪೂರ್ಣ ಜಲಸಮಾಧಿ. ಅದೆಷ್ಟೋ ಕಡೆಗಳಲ್ಲಿ ಗುಡ್ಡ ಕುಸಿತ, ಕಾಡು, ಕಣಿವೆ, ಜನವಸತಿ ಪ್ರದೇಶಗಳೆಲ್ಲ ಸಂಪೂರ್ಣ ಜಲಾವೃತ. 4 ಲಕ್ಷಕ್ಕೂ ಹೆಚ್ಚು ಜನ ಅತಂತ್ರ, ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದ ಜನ. ಭೂಕುಸಿತಕ್ಕೆ ಒಂದಿಡೀ ಕುಟುಂಬವೇ ಪ್ರವಾಹ ಪಾಲು, ಹಲವು ಮಂದಿ ನಾಪತ್ತೆ. ಕಾಶ್ಮೀರದಲ್ಲಿ ಮೇಘಸ್ಫೋಟಕ್ಕೆ ಇಡೀ ಹಿಮಾಲಯದ ತಪ್ಪಲಿನ ರಾಜ್ಯಗಳ ಜನ ಕಂಗಾಲಾಗಿದ್ದಾರೆ. ಮುಂಗಾರು ಆರ್ಭಟಕ್ಕೆ ಈಶಾನ್ಯ ತತ್ತರಿಸಿದೆ. ದಕ್ಷಿಣದ ರಾಜ್ಯಗಳಲ್ಲಿ ಭೀಕರ ಬರದ ಛಾಯೆ ಇದ್ದರೆ, ಅತ್ತ ಉತ್ತರದಲ್ಲಿ ರಣಭೀಕರ ಮಳೆಗೆ ಊರಿಗೆ ಊರೇ ಮುಳುಗುತ್ತಿದೆ. ನದಿಗಳು ಭೋರ್ಗರೆಯುತ್ತಿವೆ. ಬೆಟ್ಟ ಗುಡ್ಡಗಳು ಮೇಘಸ್ಫೋಟಕ್ಕೆ, ಹಠಾತ್ ಪ್ರವಾಹಕ್ಕೆ ತುತ್ತಾಗಿ ಎಲ್ಲವೂ ಜಲಸಮಾಧಿ ಆಗ್ತಿವೆ. ಜಮ್ಮು ಕಾಶ್ಮೀರದಲ್ಲಿ ರಣಪ್ರವಾಹ, ಪರ್ವತಗಳೇ ಬಿರಿದು ಕೊಚ್ಚಿ ಹೋದ ಜನ. ಎಡೆಬಿಡದೆ ಸುರಿಯುತ್ತಿರುವ ಭೀಕರ ಮಳೆಯಿಂದಾಗಿ ಹಿಮಾಲಯದ ತಪ್ಪಲು ರಾಜ್ಯಗಳಲ್ಲಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಭೂಕುಸಿತ ಮತ್ತು ಹಠಾತ್ ಪ್ರವಾಹ ಉಂಟಾಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಗಡಿ ಜಿಲ್ಲೆಗಳಾದ ಪೂಂಚ್ ಮತ್ತು ರಜೌರಿಯಲ್ಲಿ ನಡೆದ ದುರಂತದಲ್ಲಿ ಇದುವರೆಗೆ 20 ಮಂದಿ ಮೃತಪಟ್ಟಿದ್ದು, 10ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು, ರಕ್ಷಣಾ ಸಿಬ್ಬಂದಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಅತಿ ಹೆಚ್ಚು ಹಾನಿ ಪೂಂಚ್ ಜಿಲ್ಲೆಯ ಸುರಂಕೋಟ್ ಪ್ರದೇಶದಲ್ಲಿ ಸಂಭವಿಸಿದೆ. ಲೋವರ್ ಮುರ್ರಾ ಗ್ರಾಮದಲ್ಲಿ ಭೂಕುಸಿತದಿಂದ ಮನೆ ಕುಸಿದು ಒಂದೇ ಕುಟುಂಬದ 5 ಮೃತಪಟ್ಟಿದ್ದಾರೆ. ಮೃತಪಟ್ಟವರಲ್ಲಿ 2 ವರ್ಷದ ಮಗು ಕೂಡ ಸೇರಿದೆ. ಇನ್ನು ಕೆಲವರು ಅವಶೇಷಗಳಡಿ ಸಿಲುಕಿರುವ ಶಂಕೆ ಇದ್ದು, ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ.
ಸಾಂಗ್ಲಾ ಗ್ರಾಮದಲ್ಲಿ ಹಠಾತ್ ಪ್ರವಾಹಕ್ಕೆ ಮನೆ ಕೊಚ್ಚಿ ಹೋಗಿದ್ದು ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ದಾರೆ. ನೂನಬಂದಿ ಗ್ರಾಮದಲ್ಲಿ ಮನೆ ಕುಸಿದು 28 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಆಕೆಯ ಪತಿ ಮತ್ತು 3 ಮಕ್ಕಳನ್ನ ಗಾಯಗೊಂಡ ಸ್ಥಿತಿಯಲ್ಲಿ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಳೆ ಅಂದ್ರೆ ಮಳೆ, ರಣಮಳೆ ಯಾವಾಗ ಬರುತ್ತೆ ಅಂತ ಕಾಯುತ್ತಿದ್ದವರಿಗೆ ಚಂಡಮಾರುತವೇ ಅಪ್ಪಳಿಸಿ ಬಿಟ್ಟಿದೆ. ಆಗಬಾರದ ಅನಾಹುತ ಸೃಷ್ಟಿಯಾಗಿದೆ. ಮಳೆಯ ನೀರು ಪ್ರವಾಹದ ರೂಪ ತಾಳಿದೆ. ಈ ಪ್ರವಾಹಕ್ಕೆ ಒಂದಷ್ಟು ಗ್ರಾಮಗಳು ಕೊಚ್ಚಿ ಹೋಗಿವೆ, ಮತ್ತಷ್ಟು ಸ್ಥಳಗಳು ನೀರಲ್ಲಿ ಮುಳುಗಿ ಹೋಗಿವೆ. ಜಮೀನುಗಳು ಕೆರೆಯಂತಾಗಿವೆ, ರಸ್ತೆಗಳು ಮುಳುಗಿ ಹೋಗಿವೆ, ಆಸ್ತಿಪಾಸ್ತಿಗಳು ನೀರು ಪಾಲಾಗಿವೆ. ಬೆಟ್ಟವೇ ಕುಸಿಯುವ ಲೈವ್ ದೃಶ್ಯ, 20 ಸಾವು, ಹಲವರು ಜನ ನಾಪತ್ತೆ. ಇದು ಎಂಥವರನ್ನೂ ಬೆಚ್ಚ ಬೀಳಿಸೋ ದೃಶ್ಯ. ಇಡೀ ಬೆಟ್ಟವೇ ಲೈವ್ ಆಗಿ ಕುಸಿಯೋ ದೃಶ್ಯ. ಇದು ಲಡಾಖ್ನ ಕಾರ್ಗಿಲ್ ಜಿಲ್ಲೆಯ ಸಂಕು ಉಪವಿಭಾಗದಲ್ಲಿ ಹಾದು ಹೋಗುವ ಹೆದ್ದಾರಿಯ ದೃಶ್ಯ. ಹೆದ್ದಾರಿಯ ಮೇಲೆ ಇಡೀ ಪರ್ವತವೇ ನೀರಾಗಿ ಹರಿದು ಎಲ್ಲವೂ ಕೊಚ್ಚಿ ಹೋಗಿದೆ. ರಜೌರಿ ಜಿಲ್ಲೆಯಲ್ಲೂ ಪರಿಸ್ಥಿತಿ ಗಂಭೀರವಾಗಿದೆ. ನದಿಗಳು ಉಕ್ಕಿ ಹರಿದ ಪರಿಣಾಮ ಹಲವು ಮನೆಗಳು ಮತ್ತು ರಸ್ತೆಗಳು ಜಲಾವೃತವಾಗಿವೆ. ಪ್ರವಾಹದ ನೀರಿಗೆ ವಾಹನಗಳು ಕೊಚ್ಚಿ ಹೋಗಿದ್ದು ಮಹಿಳೆಯೊಬ್ಬರ ಮೃತದೇಹವೂ ಪತ್ತೆಯಾಗಿದೆ. ಹಲವಾರು ಕುಟುಂಬಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೊಚ್ಚಿ ಹೋದ ರಸ್ತೆಗಳು, ನಜ್ಜುಗುಜ್ಜಾದ ವಾಹನಗಳು, ಮನೆ ಅಂಗಡಿಗಳ ಅವಶೇಷ, ಊರಿಗೆ ಊರೇ ಕೊಚ್ಚಿ ಹೋಗಿರೋ ಈ ದೃಶ್ಯ ಮೇಘಸ್ಫೋಟ ಮತ್ತು ಆ ನಂತರ ಸೃಷ್ಟಿಯಾದ ರಣಭಯಂಕರ ಪ್ರವಾಹದ ವಿನಾಶವನ್ನ ಸಾರಿ ಹೇಳ್ತಿವೆ. ಎಲ್ಲಿ ನೋಡಿದರಲ್ಲಿ ನೀರು, ನೀರೇ ನೀರು. ರಣಚಂಡಿ ಮಳೆಗೆ ಇಡೀ ಜಮ್ಮು ಕಾಶ್ಮೀರ ಅರ್ಧಕ್ಕರ್ಧ ಜಲಾವೃತವಾಗಿದೆ. ಕಣಿವೆ ರಾಜ್ಯದ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ಮಹಾಮಳೆಗೆ ಜಮ್ಮು ಕಾಶ್ಮೀರದ ನೌಶೇರಾ ಪ್ರಾಂತ್ಯದಲ್ಲಿ ಮನವರ್ ನದಿಯ ರಣಭೀಕರ ದೃಶ್ಯವಿದೆ. ಬೆಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿ ಶಾಂತವಾಗಿ ಹರಿಯುತ್ತಿದ್ದ ನದಿಯು ಘೋರ ರೂಪ ತಾಳಿದೆ. ಸುತ್ತಲಿನ ಪ್ರದೇಶಗಳೆಲ್ಲ ಜಲಾವೃತವಾಗಿದ್ದು ನೌಶೇರಾ ಪ್ರಾಂತ್ಯದಲ್ಲಿ ಭೀಕರ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಂತೂ ಮೇಘಸ್ಫೋಟದ ಪರಿಣಾಮ ಭೀಕರವಾಗಿದೆ. ಹೆದ್ದಾರಿಯೇ ಮಹಾನದಿಯಂತಾಗಿ ಪ್ರವಾಹದ ಭೀಕರತೆಯನ್ನ ಸಾರಿ ಹೇಳ್ತಿದೆ. ಈ ರಸ್ತೆ ಪಕ್ಕದಲ್ಲಿ 3 ಗ್ಯಾರೇಜ್ಗಳಿದ್ದು ಸಂಪೂರ್ಣ ಜಲಾವೃತಗೊಂಡಿದೆ. ಈ ಗ್ಯಾರೇಜಿನಲ್ಲಿ ನಿಂತಿದ್ದ ವಾಹನಗಳೆಲ್ಲ ಹೇಗೆ ಕಸದ ರಾಶಿಯಾಗಿ ಬಿದ್ದಿದೆ ನೋಡಿ. ಮನೆ, ಅಂಗಡಿ, ಶಾಲೆ, ಜೈಲು ಎಲ್ಲವೂ ಜಲಾವೃತ. ಜಮ್ಮು ಕಾಶ್ಮೀರದ ಬಹುತೇಕ ಎಲ್ಲಾ ನಗರಗಳು ಕೇವಲ ನೀರಲ್ಲಿ ಮುಳುಗಿ ಹೋಗಿದೆ. ರಸ್ತೆ, ಸೇತುವೆಗಳು ಮುರಿದು ಬಿದ್ದಿವೆ. ಮಹಾಪ್ರವಾಹಕ್ಕೆ ಜಮ್ಮು ಕಾಶ್ಮೀರದ ಸುರಂಕೋಟ್ ನಗರ ಸಂಪೂರ್ಣ ಮುಳುಗಡೆಯಾಗಿದೆ. ಇಲ್ಲಿನ ಪ್ರಮುಖ ಹೆದ್ದಾರಿ ಸಂಪೂರ್ಣ ಜಲಾವೃತಗೊಂಡಿದೆ. ಮಾರುಕಟ್ಟೆ ಪ್ರದೇಶದಲ್ಲಿ ನಿಂತಿದ್ದ ವಾಹನ ನೀರಲ್ಲಿ ಕೊಚ್ಚಿ ಹೋಗುತ್ತಿದ್ದು ಜನ ಅದನ್ನು ರಕ್ಷಿಸಲು ಪರದಾಡುತ್ತಿದ್ದಾರೆ.
ರಜೌರಿಯಲ್ಲಿ 100 ಗೋವುಗಳು ನೀರು ಪಾಲು, ನೆರೆಗೆ ಕೊಚ್ಚಿ ಹೋಯಿತು 200ಕ್ಕೂ ಹೆಚ್ಚು ವಾಹನ. ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಬೇಲಾದಲ್ಲಿ ಪ್ರವಾಹ ಪರಿಸ್ಥಿತಿ ಭೀಕರವಾಗಿದೆ. ರಜೌರಿಯಲ್ಲಿ ಪ್ರವಾಹಕ್ಕೆ 200ಕ್ಕೂ ಹೆಚ್ಚು ವಾಹನಗಳು ನದಿಯಲ್ಲಿ ಕೊಚ್ಚಿ ಹೋಗಿ ಭಾರೀ ನಷ್ಟ ಉಂಟಾಗಿದೆ. ಜೊತೆಗೆ 100ಕ್ಕೂ ಹೆಚ್ಚು ಜಾನುವಾರುಗಳು ಕೂಡ ನದಿಯಲ್ಲಿ ಕೊಚ್ಚಿ ಹೋಗಿವೆ. ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ದೆಹಲಿ ಪ್ರವಾಸವನ್ನ ಮೊಟಕುಗೊಳಿಸಿ ಜಮ್ಮುವಿಗೆ ಮರಳಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳನ್ನು ಸ್ವತಃ ಪರಿಶೀಲಿಸುತ್ತಿದ್ದು ಸಂತ್ರಸ್ತರಿಗೆ ಸರ್ಕಾರದಿಂದ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ಮೇಘಸ್ಫೋಟಕ್ಕೆ ಅತಿ ಹೆಚ್ಚು ಹಾನಿ ಉಂಟಾದದ್ದು ಪೂಂಚ್ ಜಿಲ್ಲೆಯಲ್ಲಿ. ಕಳೆದ ಶನಿವಾರದಿಂದ ನಿರಂತರ ಸುರಿಯುತ್ತಿರೋ ಭಾರೀ ಮಳೆಯಿಂದ ಜಿಲ್ಲೆಯಾದ್ಯಂತ ಮಹಾಪ್ರವಾಹವೇ ಎದ್ದಿದೆ. ನದಿ ಕಣಿವೆಗಳು ತುಂಬಿ ಹರಿಯುತ್ತಿವೆ. ಮನೆ ಅಂಗಡಿಗಳು ಕೊಚ್ಚಿ ಹೋಗಿವೆ. ಹಲವರ ಜೀವನ ಬರಬಾದಾಗಿದೆ. ಪೂಂಚ್ನ ಒಂದು ಕಡೆಯೇ ರಕ್ಷಣಾ ಕಾರ್ಯಾಚರಣೆ ಸಂದರ್ಭ 8 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ರಜೌರಿ ಮತ್ತು ಪೂಂಚ್ ಜಿಲ್ಲೆಯೊಂದರಲ್ಲೇ ಕಳೆದ 24 ಗಂಟೆಗಳಲ್ಲಿ 20ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಧರಾವಲಿ ನದಿ ಭೀಕರ ಸ್ವರೂಪ ತಾಳಿದೆ. ರಜೌರಿ ಜಿಲ್ಲೆಯ ಬೇಲಾ ಪಟ್ಟಣದ ಮಧ್ಯೆ ಹರಿಯುವ ಧರಾವಲಿ ನದಿ ಇಡೀ ಪಟ್ಟಣವನ್ನೇ ಸ್ವಾಹ ಮಾಡಿದೆ. ಬೇಲಾ ಎಂಬಲ್ಲಿದ್ದ ಬಸ್ ನಿಲ್ದಾಣ ಸಂಪೂರ್ಣ ಕೊಚ್ಚಿ ಹೋಗಿದೆ. ಈ ಪ್ರದೇಶದಲ್ಲಿದ್ದ ಒಂದು ಮಸೀದಿಯು ಯಾವ ಕುರುಹೂ ಇಲ್ಲದಂತೆ ಸಂಪೂರ್ಣ ನಾಶವಾಗಿ ಹೋಗಿದೆ. ಎಲ್ಲಿ ನೋಡಿದ್ರೂ ಕೇವಲ ವಿಧ್ವಂಸದ ದೃಶ್ಯವೇ ಕಾಣಿಸುತ್ತಿದೆ. ಬೆಟ್ಟವೇ ಕುಸಿದು ಇಡೀ ಗ್ರಾಮ ಸರ್ವನಾಶ. ಜಮ್ಮು ಕಾಶ್ಮೀರದ ಮಡಾ ಗ್ರಾಮದಲ್ಲಿ ಅತಿ ಹೆಚ್ಚು ವಿನಾಶ ಸೃಷ್ಟಿಯಾಗಿದೆ. ಇಡೀ ಬೆಟ್ಟವೇ ಕಲ್ಲು ಬಂಡೆ ಮಣ್ಣು ಜೊತೆಗೆ ಕುಸಿದು ಬಿದ್ದಿದ್ದು ಮಡಾ ಗ್ರಾಮ ಸಂಪೂರ್ಣ ಕೊಚ್ಚಿ ಹೋಗಿದೆ. ಬೆಟ್ಟದಿಂದ ದಿಢೀರನೆ ಕಲ್ಲು ಬಂಡೆಗಳು ಕುಸಿದಿದ್ದು ಹಲವು ಮನೆಗಳು ಅವಶೇಷಗಳಡಿ ಸಿಲುಕಿವೆ. ಒಟ್ನಲ್ಲಿ ಜಮ್ಮು ಕಾಶ್ಮೀರದ ಹಲವೆಡೆ ಈಗ ಸಂಭವಿಸ್ತಾ ಇರುವುದು ಜಲಪ್ರಳಯ, ಸಾವಿನ ಮಹಾಪ್ರಳಯ. ಭಾರತೀಯ ಹವಾಮಾನ ಇಲಾಖೆ ಜುಲೈ 23ರವರೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಮಧ್ಯಮದಿಂದ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ಇದರಿಂದ ಅಧಿಕಾರಿಗಳು ಮತ್ತಷ್ಟು ಎಚ್ಚರಿಕೆ ವಹಿಸಿದ್ದು ಜನರು ಅಗತ್ಯವಿಲ್ಲದಿದ್ದರೆ ಅಪಾಯದ ಪ್ರದೇಶಗಳಿಗೆ ತೆರಳದಂತೆ ಮನವಿ ಮಾಡಿದ್ದಾರೆ. ರಜೌರಿ ಜಿಲ್ಲೆಯ ಬೇಲಾ ಕಾಲೋನಿಯಲ್ಲಿ ಭಾರೀ ಮಳೆಯಾದ ನಂತರ ಉಂಟಾದ ಹಠಾತ್ ಪ್ರವಾಹ ಮತ್ತು ಮೇಘಸ್ಫೋಟದಿಂದಾಗಿ ನೂರಾರು ಕಾರುಗಳು, ಆಸ್ತಿಪಾಸ್ತಿ ಮತ್ತು ಇತರ ಮೂಲಸೌಕರ್ಯಗಳು ಕೊಚ್ಚಿ ಹೋಗಿವೆ. ರಜೌರಿ ನಗರ ಮತ್ತು ಅದರ ಹೊರವಲಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳು, ಮನೆಗಳು ಮತ್ತು ಕೃಷಿ ಭೂಮಿಗಳು ತೀವ್ರವಾಗಿ ಹಾನಿಗೊಳಗಾಗಿವೆ. ಅಧಿಕಾರಿಗಳು ಪ್ರದೇಶದಾದ್ಯಂತ ರಕ್ಷಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದ್ದಾರೆ ಮತ್ತು ಪ್ರವಾಹದಿಂದಾಗಿ ಉಂಟಾದ ಹಾನಿಯನ್ನು ನಿರ್ಣಯಿಸುತ್ತಿದ್ದಾರೆ. ಇನ್ನು ಗುಜರಾತ್ನಲ್ಲಿಯೂ ಕೂಡ ಮಳೆಯ ಆರ್ಭಟ ಜೋರಾಗಿದ್ದು ಅನೇಕ ನಗರಗಳು ಜಲಾವೃತಗೊಂಡಿವೆ. ಹಲವೆಡೆ ಮನೆಗಳು, ವಿದ್ಯುತ್ ಕಂಬ ಹಾಗೂ ಮರಗಳು ಧರೆಗುರುಳಿ ಬಿದ್ದಿವೆ. ಮುಂಗಾರು ಮಳೆ ಆರ್ಭಟದಿಂದ ಈಶಾನ್ಯ ಭಾರತದ ಅರುಣಾಚಲ ಪ್ರದೇಶ, ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಬಣಿಸಿದೆ.
ರಸ್ತೆಗಳು ಸೇತುವೆಗಳು ಹಾನಿಗೀಡಾಗಿದ್ದು ರೈಲು ಸೇರಿದಂತೆ ಸಾರಿಗೆ ಸಂಚಾರ ವ್ಯತ್ಯಯವಾಗಿದೆ. ಇನ್ನು ಅರುಣಾಚಲ ಪ್ರದೇಶದ ಪರ್ವತದ ತಪ್ಪಲಿನ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ದಾರಿಗಳು ಸೇತುವೆಗಳು ನೀರಿನಿಂದ ಆವೃತವಾಗಿವೆ. ಮನೆ ಹೊಲ ತೋಟಗಳಲ್ಲಿ ಎಲ್ಲ ಕಡೆ ನೀರು ಬಿಟ್ರೆ ಬೇರೇನೂ ಅಲ್ಲಿ ಕಾಣಿಸೋದೇ ಇಲ್ಲ. ಕೆಲವೆಡೆ ಅಬ್ಬರಿಸ್ತಾ ಇರೋ ನೀರಂತೂ ಮನೆಗಳನ್ನ ಜನರನ್ನ ಮುಳುಗಿಸೋಕೆ ಬಂದಿರೋ ಜಲರಕ್ಕಸನಂತೆ ಕಾಣಿಸ್ತಾ ಇದೆ. ಹಳ್ಳ ಕೊಳ್ಳಗಳು ನದಿಗಳು ಆರ್ಭಟದಿಂದ ಜನಜೀವನ ಅಲ್ಲೋಲ ಕಲ್ಲೋಲವಾಗ್ತಿದೆ. ಅಸ್ಸಾಂನಲ್ಲೂ ಮಹಾಪ್ರವಾಹ, 40,000ಕ್ಕೂ ಹೆಚ್ಚು ಜನ ಸಂಕಷ್ಟದಲ್ಲಿ. ಇನ್ನೊಂದು ಕಡೆ ಅಸ್ಸಾಂನ 6 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. 40,000ಕ್ಕೂ ಹೆಚ್ಚು ಜನರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಸೋನಿತ್ಪುರ್ ಜಿಲ್ಲೆಯಲ್ಲಿ ಪ್ರವಾಹದಿಂದ 10ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗಿದೆ. ಅಸ್ಸಾಂನ ಸೋನಿತ್ಪುರ, ದಿಬ್ರುಗಢ, ಲಖೀಂಪುರ, ಧೇಮಾಜಿ, ಜೋರ್ಹತ್ ಮತ್ತು ಶಿವಸಾಗರ್ ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. ಅಸ್ಸಾಂ ಒಂದರಲ್ಲೇ ಪ್ರವಾಹದ ನೀರಿನಿಂದ 11 ಲಕ್ಷ ಹೆಕ್ಟೇರ್ ಬೆಳೆ ಪ್ರದೇಶ ಮುಳುಗಡೆಯಾಗಿದೆ. ಲಖೀಂಪುರವು ಅತ್ಯಂತ ಹೆಚ್ಚು ಹಾನಿಗೊಳಗಾದ ಜಿಲ್ಲೆಯಾಗಿದ್ದು 35,000 ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ 20ಕ್ಕೂ ಹೆಚ್ಚು ಪರಿಹಾರ ವಿತರಣಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಮೇಘಸ್ಫೋಟದ ನಡುವೆ ಜಮ್ಮು ಕಾಶ್ಮೀರದ ಅಮರನಾಥ ಯಾತ್ರೆ ಸ್ಥಗಿತಗೊಂಡಿದೆ. ಜೊತೆಗೆ 5 ದಿನಗಳಲ್ಲಿ ಅಮರನಾಥದ ಹಿಮಲಿಂಗ ಸಂಪೂರ್ಣ ಕರಗಿ ಬಿಡುವ ಸುದ್ದಿಯೂ ಬರ್ತಿದೆ. ಶಿವಲಿಂಗ ಕರಗೋದು ಏನದರ ಸಂಕೇತ? ಹೇಳ್ತೀವಿ ಬ್ರೇಕ್ನ ನಂತರ. ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟದ ನಡುವೆ ಅಮರನಾಥ ಹಿಮಲಿಂಗದ ಸಂಪೂರ್ಣ ಕರಗುತ್ತಿರೋ ಸುದ್ದಿ ಬರ್ತಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಆರಂಭ ಆಗಿತ್ತು. ಆದರೆ ಈ ನಡುವೆ ಹಿಮಲಿಂಗ ಸಂಪೂರ್ಣ ಕರಗುತ್ತಿರೋದು ಭಕ್ತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇದು ಶಿವನ ಕೋಪ, ಮುಂದೆ ಕಾದಿದೆ ಅನಾಹುತ ಅನ್ನುವ ಚರ್ಚೆಗಳೂ ಜೋರಾಗಿ ನಡೀತಿವೆ. ಇಡೀ ಜಗತ್ತೇ ಶ್ರದ್ಧೆಯಿಂದ ಪೂಜಿಸುವ ಬಾಬಾ ಬರ್ಫಾನಿಯ ನೈಸರ್ಗಿಕ ಶಿವಲಿಂಗ ಕರಗಲು ಕಾರಣವಾದರೂ ಏನು? ಕಾಶ್ಮೀರದಲ್ಲಿ ಮೇಘಸ್ಫೋಟ, ದರ್ಬಶಾಲಾ ಪವರ್ ಪ್ರಾಜೆಕ್ಟ್ ಜಲಾವೃತ. ಜಮ್ಮು ಕಾಶ್ಮೀರದಲ್ಲಿ ಸುರಿಯುತ್ತಿರೋ ಮೇಘಸ್ಫೋಟದಿಂದಾಗಿ ದರ್ಬಶಾಲಾ ಪವರ್ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ವಿದ್ಯುತ್ ಯೋಜನೆ ಸ್ಥಳದಲ್ಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾರೀ ಮಳೆಯಿಂದಾಗಿ ಯೋಜನಾ ಪ್ರದೇಶದಲ್ಲಿ ನೀರು ನಿಂತಿದ್ದು ಸುರಕ್ಷತೆ ಮತ್ತು ಕಾರ್ಯಾಚರಣೆಯೇ ಅಪಾಯಕ್ಕೆ ಸಿಲುಕಿದೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರದಲ್ಲಿ ನಿರ್ಮಾಣವಾಗಿರೋ ಈ ಜಲವಿದ್ಯುತ್ ಸ್ಥಾವರ ಸಂಪೂರ್ಣ ಮುಳುಗಡೆಯಾಗುವ ಭೀತಿ ಎದುರಿಸುತ್ತಿದೆ. ನದಿಯಲ್ಲಿ ಪ್ರವಾಹ ಎದ್ದಿರೋದ್ರಿಂದ ಕಿಶ್ತ್ವಾರ ನದಿ ದಡದಲ್ಲಿ ಸ್ಥಾಪನೆಯಾಗಿರೋ ಈ ಯೋಜನೆಯೇ ಅಪಾಯಕ್ಕೆ ಸಿಲುಕಿದೆ. ಜುಲೈ 23ರವರೆಗೆ ಪ್ರವಾಹ ವಾರ್ನಿಂಗ್. ಇನ್ನು ಗುಜರಾತ್, ಅಸ್ಸಾಂ, ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳದಲ್ಲೂ ಭಾರೀ ಮಳೆಯಾಗಿದೆ. ಕೇವಲ 3 ದಿನಗಳ ಮಹಾಮಳೆಗೆ ನದಿ, ಹೊಳೆ, ಕಣಿವೆ, ಜಲಾಶಯಗಳೆಲ್ಲ ತುಂಬಿ ಹರಿಯುತ್ತಿವೆ. ತೂಫಾನ್ ಮಾದರಿಯ ಮಳೆಗೆ ಪರ್ವತ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗಿದೆ. ಬೆಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ರಿಂದ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ಇನ್ನು ಜುಲೈ 23ರವರೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಜಮ್ಮು ಕಾಶ್ಮೀರದ ಜೊತೆಗೆ ಉತ್ತರಾಖಂಡ್ನ ಹೆಚ್ಚಿನ ಭಾಗಗಳಲ್ಲಿ ನಿರಂತರ ಮಳೆಯಾಗಿದೆ. ಹರಿದ್ವಾರ ಜಿಲ್ಲೆಯಲ್ಲಿ ಸಿಡಿಲಿಗೆ 2 ಸಾವನ್ನಪ್ಪಿದ್ದಾರೆ.
ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಕಡೆ ಭೂಕುಸಿತಗಳು ಸಂಭವಿಸಿದೆ. 100ಕ್ಕೂ ಹೆಚ್ಚು ಕಡೆಗಳಲ್ಲಿ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಉತ್ತರ ಭಾರತದಲ್ಲಿ ಅದರಲ್ಲೂ ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರದ ಮಳೆಯಬ್ಬರ ಜೋರಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಮತ್ತು ರಜೌರಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಭಾನುವಾರ ರಾತ್ರಿ ಸಂಭವಿಸಿದ ಭೂಕುಸಿತ, ದಿಢೀರ್ ಪ್ರವಾಹಕ್ಕೆ 20ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿ ಹಲವರು ನಾಪತ್ತೆಯಾಗಿದ್ದಾರೆ. ಇನ್ನೊಂದು ಕಡೆ ಅಮರನಾಥದ ಶಿವಲಿಂಗ ಕೆಲವೇ ದಿನಗಳಲ್ಲಿ ಕರಗಿ ಹೋಗಿರೋದು ಭೀತಿ ಮೂಡಿಸಿದೆ. ದರ್ಶನಕ್ಕೂ ಮುನ್ನವೇ ಕರಗಿದ ಶಿವಲಿಂಗ, ಅಮರನಾಥ ಯಾತ್ರಿಕರಲ್ಲಿ ಭೀತಿ. ಜಮ್ಮು ಕಾಶ್ಮೀರದ ಮೇಘಸ್ಫೋಟದಿಂದಾಗಿ ಒಂದು ಕಡೆ ಅಮರನಾಥ ಯಾತ್ರೆಯೇ ಸ್ಥಗಿತಗೊಂಡಿದ್ರೆ, ಇನ್ನೊಂದು ಕಡೆ ಯಾತ್ರೆ ಆರಂಭವಾದ 5-6 ದಿನಗಳಲ್ಲೇ ಅಮರನಾಥನ ಹಿಮಲಿಂಗ 90% ಕರಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶಿವಲಿಂಗ ಕರಗಿದ್ದಕ್ಕೆ ಇದು ಶಿವನ ಕೋಪ, ಮುಂದಿನ ಭೀಕರ ಅಪಾಯ ಎಂಬ ಚರ್ಚೆಗಳು ಜೋರಾಗಿ ನಡೆಯುತ್ತಿದೆ. ಇಡೀ ಜಗತ್ತೇ ಶ್ರದ್ಧೆಯಿಂದ ಪೂಜಿಸುವ ಬಾಬಾ ಬರ್ಫಾನಿ ಅಂದ್ರೆ ನಮ್ಮ ಅಮರನಾಥದ ನೈಸರ್ಗಿಕ ಹಿಮಶಿವಲಿಂಗ ಕರಗಲು ಕಾರಣವಾದ್ರೂ ಏನು? ಹೌದು, ಜುಲೈ 3ರಂದು ಆರಂಭವಾಗಿರುವ 57 ದಿನಗಳ ಪವಿತ್ರ ಅಮರನಾಥ ಯಾತ್ರೆಗೆ ಆರಂಭದಲ್ಲೇ ಕೋಟ್ಯಾಂತರ ಭಕ್ತರಿಗೆ ನಿರಾಸೆ ಎದುರಾಗಿದೆ. ಹಿಂದಿನ ವರ್ಷಗಳಲ್ಲೆಲ್ಲ ಉಗ್ರರ ಉಪಟಳವಾದ್ರೆ ಈ ಬಾರಿ ತೀರಾ ಅಪರೂಪ ಎನ್ನುವಂತೆ 90% ಅಮರನಾಥ ಶಿವನ ಹಿಮಲಿಂಗ ಕರಗಿ ಹೋಗಿದೆ. ಪ್ರಾಕೃತಿಕ ಕಾರಣಗಳಿಂದ ಹಿಮಲಿಂಗ ಕರಗಿರಬಹುದು ಎನ್ನುವುದು ವಿಜ್ಞಾನಿಗಳ ವಾದವಾದರೆ, ಇದಕ್ಕೆ ನಾನಾ ರೀತಿಯ ಕಥೆಗಳು ಹುಟ್ಟಿಕೊಳ್ಳುತ್ತಿರುವುದು ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಈಶಾನ್ಯ ಭಾರತದ ಬಹುಭಾಗ, ಜಮ್ಮು ಕಾಶ್ಮೀರದೆಲ್ಲೆಡೆ ಈ ಸಾವಿನ ಮೇಘಸ್ಫೋಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲಿನ ಜನರು ಮಳೆ ನೀರಿನ ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ. ಹಲವು ಹಳ್ಳಿಗಳು ಸಂಪೂರ್ಣ ಜಲಾವೃತವಾಗಿದೆ. ಇಡೀ ಹಳ್ಳಿಗೆ ಹಳ್ಳಿಯ ಜನರನ್ನೇ ಶಿಫ್ಟ್ ಮಾಡಲಾಗಿದೆ. ಉತ್ತರ ಭಾರತದಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಜಮ್ಮು ಕಾಶ್ಮೀರ, ಉತ್ತರಾಖಂಡದಲ್ಲಿ ಮೇಘಸ್ಫೋಟ, ಹಠಾತ್ ಪ್ರವಾಹಕ್ಕೆ ಬೆಟ್ಟಗಳೇ ಕುಸಿಯುತ್ತಿವೆ. ದಕ್ಷಿಣದ ರಾಜ್ಯಗಳಲ್ಲಿ ಮಳೆ ಅಭಾವವಿದ್ರೆ, ದೆಹಲಿ ಸೇರಿದಂತೆ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮುಂದಿನ 48 ಗಂಟೆಗಳಲ್ಲಿ ತೂಫಾನ್ ಮಳೆಯ ಅಲರ್ಟ್ ನೀಡಲಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.